ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನು ಪಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೋದು. ಸಾಕಷ್ಟು ಜನ ಈಗ ಆಲ್ರೆಡಿ ಅಕ್ಷಯ ವೃಕ್ಷವನ್ನು ಪಡ್ಕೊಂಡು ಅವರ ಲೈಫ್ನಲ್ಲಿ ಆಗ್ತಾ ಇದ್ದಂಥ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬರದು ಆಸೆ ಕನಸು ಏನಾಗಿರುತ್ತೆ, ನನ್ನ ಜೀವನ ಚೆನ್ನಾಗಿರಬೇಕು, ನನ್ನ ಜೀವನ ಒಳ್ಳೆ ರೀತಿಯಲ್ಲಿ ರೂಪುಗೊಂಡಿರಬೇಕು ಅಂತ. ಈಗ ಆಲ್ರೆಡಿ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ಬೇಕಾ ಗುರುಗಳೇ, ಅಥವಾ ಆಲ್ರೆಡಿ ದೇವ್ರು ಬರೆದು ಕಳಿಸ್ಬಿಟ್ಟಿರ್ತಾನೆ, ಈ ಥರ ಎಲ್ಲ ಹೇಳ್ತಾರೆ, ಡಿಸೈನ್ ಮಾಡಿಬಿಟ್ಟಿರ್ತಾರೆ, ನಾವೇನು ಬದಲಾಯಿಸ್ಕೊಳಕ್ಕಾಗಲ್ಲ ಅಂತ. ಸೊ ನಮ್ಮ ಜೀವನನ ನಾವು ರೂಪಿಸ್ಕೊಳ್ಳೋದ್ರಲ್ಲಿ ನಮ್ಮ ಪಾತ್ರ ಏನಾಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಎಲ್ಲವೂ ನಿರ್ಧಾರ ಆಗಿದ್ದರೆ ನಾವು ಯಾಕೆ ಪ್ರಯತ್ನ ಪಡಬೇಕು ಅಂತ ಕೂಡ ಕೇಳ್ತಾರಮ್ಮ. ಇದರಲ್ಲಿ ಪ್ರಯತ್ನಕ್ಕೆ ಪ್ರತಿಫಲ ಇದೆ ಅನ್ನೋದು ನೋಡಿ. ಇಲ್ಲೊಂದು ಸಣ್ಣದೊಂದು ಸ್ಟೋರಿ ಹೇಳಬೇಕಾಗತ್ತೆ ನಿಮಗೆ. ಈ ಭಗವಂತ ಅನ್ನುವವ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಕರೆದು ಆಯಸ್ಕೊಡ್ತಾರಂತೆ. ಮೊದಲು ಕತ್ತೆನ ಕರೆದಂತೆ, ತಗೋ ನಿನಗೆ 40 ವರ್ಷ ಆಯಸ್ಕೊಡ್ತೀನಿ. ಅಯ್ಯೋ ಸ್ವಾಮಿ, ನಾನು 40 ವರ್ಷ ಇಟ್ಕೊಂಡು ಏನು ಮಾಡಲಿ, ಏನು ದುಡಿತಾನೆ ಕೂತ್ಕೊಳ್ಳ, ಮನುಷ್ಯನಿಗೆ ದುಡ್ಕೊಂಡೇ ಕೂತ್ಕೊಳ್ಳೋಣ, ನನಗೆ ಅಷ್ಟು ಬೇಡ, ನನಗೆ 20 ಕೊಡು ಅಂತ ಹೇಳಿದಂತೆ. ಹೌದಾ, ಸಾಕಾ, ಸರಿ ನನಗೆ 20 ಸಾಕು, ಕತ್ತೆಗೆ 20 ವರ್ಷ. ಮತ್ತು ನಾಯಿನ ಕರೆದು ಕೇಳಿದಂತೆ, ತಗೋ ನಿಂಗೆ 40 ವರ್ಷ ಆಯಸ್ಕೊಡ್ತೀನಿ. ಬೇಡ ಸ್ವಾಮಿ, ನಂಗೆ 40 ಬೇಡ ಸ್ವಾಮಿ, ನನಗೆ 20 ಕೊಡು, ಇನ್ನು ಅದಕ್ಕಿಂತ ಕಡಿಮೆ ಕೊಡು ಅಂತ ನಾಯಿ ಕೇಳುತ್ತಂತೆ. ಸರಿ ಆಯಿತು ಅಂತೇಳಿ ಅದರದ್ದು ಕೂಡ 20 ಪಕ್ಕ ತೆಗೆದಿಟ್ಟ, ಇನ್ನು ಉಳಿದನ್ನು ಕೂಡ. ಆಮೇಲೆ ಗೂಬೆನ ಕರೆದಂತೆ. ಗೂಬೆ ಕೂಡ 40 ವರ್ಷ ಆಯಸ್ಕೊಡ್ತೀನಿ ತಗೋ ಅಂತ ಹೇಳಿದಂತೆ. ಬೇಡ ಸ್ವಾಮಿ, ನನಗೆ ಅಷ್ಟೊಂದು ವರ್ಷ ನಾನು ಭೂಲೋಕದಲ್ಲಿ ಇರಲಾರೆ, ಕಷ್ಟ ಆಗುತ್ತೆ, 40 ವರ್ಷ ಬೇಡ ನನಗೊಂದು ಅಷ್ಟು ವರ್ಷ ಕೊಡು, 20 ವರ್ಷ ಸಾಕು. ಸರಿ, ಅದಕ್ಕೂ ಕೂಡ 20 ತಗೊಂಡ. ಸರಿ, ಮನುಷ್ಯ ನನಗೆ ಕರೆದ ಅಂತ, ತಗೋ ಕಣ, ನಿಂಗೆ 40 ವರ್ಷ ಆಯಿಸ್ಕೊಡ್ತೀನಿ. 40? ನನಗೆ ಸಾಕಾಗಲ್ಲ 40 ಕೊಟ್ಟರೆ, ಅವೆಲ್ಲವೂ ಸಾಕು ಅಂತು. ಇವನೊಬ್ಬನೇ ನಂಗೆ 40 ಸಾಕಾಗಲ್ಲ, ನನಗೆ ಮತ್ತು ಬೇಕು ಹೇಳ್ತಾನಂತೆ. ನನಗೆ ಒಂದಷ್ಟು 100 ವರ್ಷಗಳಾದರೂ ಬೇಕು. ಒಂದು ವರ್ಜಿನಲ್ ಆಯಸ್ಸು ಎಷ್ಟು ಅಂದರೆ 40. ಅದಕ್ಕೆ ಮನುಷ್ಯನ 40 ತನಕ ಚೆನ್ನಾಗಿರ್ತಾನೆ. ಬಹುಶಃ ಆ 40 ಮನುಷ್ಯನ ನಿಜವಾದ ಪೂರ್ಣವಾದ ಆಯಸ್ಸು. ಇನ್ನು ಉಳಿದದ್ದಿದೆಯಲ್ಲ, ಅದು ಕತ್ತೆದೊಂದು 20, ನಾಯಿದೊಂದು 20, ಗೂಬೆದೊಂದು 20 ಆ್ಯಡ್ ಆಗಿರೋದು ಬೋನಸ್ ಅಂತ. ಎಷ್ಟು ಅಲ್ಲಿಗೆ 60 ವರ್ಷ, 100 ವರ್ಷ ಮುಗೀತು. ಅದಕ್ಕೆ ನೋಡಿ, ಮನುಷ್ಯ ಈ 40 ತನಕ ಏನೇನೋ ಹೀಗಾಗಿ ಎಂಜಾಯ್ ಮಾಡ್ತಿರ್ತಾನೆ. 40 ಮೇಲೆ ಅವನ ಕತ್ತೆ ದುಡಿತಿರ್ತಾನೆ. ಕತ್ತೆ ವಯಸ್ಸಿಲ್ಲ ಬಂತಲ್ಲ, ಕತ್ತೆದು ನಮಗೆ ಇದು ಎಲ್ಲರೂ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಹೆಂಡತಿ ಮಕ್ಕಳಿಗೋಸ್ಕರ ಕತ್ತೆ ದುಡಿತಿರ್ತಾನೆ 60 ತನಕ. 60 ಆದಮೇಲೆ ಈ ಮನುಷ್ಯನ ಮನೆಯಲ್ಲಿ ಇಟ್ಬಿಟ್ಟು ಸುತ್ತಾನಕ್ಕೆ ಹೋಗ್ತಾರೆ. ಬರ್ತರೋ ನಾಯಿ ಬಡ್ಕೊಳ್ತಿರ್ತಾನೆ, ಯಾವಾಗಲೂ ನಾಯಿ ಥರ ಆಡ್ತಾನೆ ಅಂತಾನೆ ಇರ್ತಾನೆ. 20 ವರ್ಷ ಅದೊಂದು ಅಡೆಗಾಟ ಆಗುತ್ತೆ. ಮತ್ತು ಎಲ್ಲೋ ಕೂತ್ಕೊಂಡು ಅಲ್ಲೇ ಇರ್ತಾನೆ, ಏನು ಗೂಬೆ ಕೂತವನೇ ಅಂತಾನೆ. ಬಹುಶಃ ಮನುಷ್ಯನಿಗೆ ಇದೆಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ. ನಾನು ಯಾಕಿದೆ ನಮಗೆ ಹೇಳ್ತೀನಿ ಅಂತಂದರೆ, ಮನುಷ್ಯನ ಜೀವಿತ ಕಾಲಕ್ಕೆ, ಜೀವನಕ್ಕೆ ಅವ ಡಿಸೈನ್ ಏನು ಮಾಡ್ಕೊಂಡಿಲ್ಲ ಅಂದ್ರೂ ಅವನ ಪ್ರಯತ್ನದಲ್ಲಿ 100ಕ್ಕೆ 100 ಇರುತ್ತೆ. ಅದಕ್ಕೆ ನಾನು ಒಂದು ಎಚ್ಚರಿಸಿ ಹೇಳ್ತಾನೆ ಬಂದಿರ್ತೀನಿ. ಅವನು ಹಾಕಿರ್ತಾನೆ ಅಂತೆ, ತಾಯಿ ಗರ್ಭದಲ್ಲಿದ್ದಾಗಲೇ ಕೊಟ್ಬಿಟ್ಟಿದ್ದಾನಂತೆ. ಹಾಗಂತೇಳಿ ಅವನು ಕೊಟ್ಟಿದ್ದಾನೆ ಬಿಡು ಅಂತ ನಾವು ಸುಮ್ಮನೆ ಕೂತರೆ ಪ್ರಯೋಜನ ಬರೋದಿಲ್ಲ. ಆಯುಹು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ. ಇಷ್ಟನ್ನು ಕೊಟ್ಟಾದ್ಮೇಲೆ ನನ್ನ ಪ್ರಯತ್ನ ಏನು ಅಂತಂದರೆ, ಕರ್ಮಗಳಿದಾವಲ್ಲ, ಯಾವ್ದು ಕರ್ಮ ಅದು ಪ್ರಯತ್ನ ಪಡಬೇಕಲ್ಲ, ನಿನ್ನ ಕರ್ಮ ಕಳ್ಕೋಬೇಕಲ್ಲ, ಒಂದು ಶುಭ ಕೆಲಸ ಮಾಡಬೇಕಲ್ಲ, ಶುಭ ಕರ್ಮ, ಅದನ್ನು ಮಾಡ್ತಾ ಬಾ. ಆಯುಹು ಅಂದರೆ ಆಯುಷೆಷ್ಟು ಅನ್ನೋದನ್ನು ಭಗವಂತ ಕೊಟ್ಟಾಗಿದೆ. ಈಗ ನೀವು ಕೇಳೋದಕ್ಕೆ ನಾವು ಹಿಂಗೆ ಡಿಸೈನ್ ಮಾಡ್ಕೋಬೇಕು, ಪ್ರಯತ್ನ ಪಡಬೇಕು. ಆಯುಸ್ ಅಷ್ಟೇ ಬರ್ದಾಕಿದ್ದೀನಿ ಭಗವಂತ, ಬಿಟ್ಟು ತಿನ್ಕೊಂಡು ಉಣ್ಕೊಂಡು ಹೇಗೋ ಬದುಕಿದ್ರು ಬದುಕೆ ಅಂತ ಅಲ್ಲ. ಬದುಕಲಿಕ್ಕೂ ನಿಮ್ಮ ಡಿಸೈನ್ ಮಾಡ್ಕೊಳಕ್ ಇದೆಯಲ್ಲ. ಬೇರೆಯವ್ರು ಚೆನ್ನಾಗಿ ಬದುಕಿ ತೋರಿಸಿದಾರಲ್ಲ, ನೀನು ಅವ್ರ ಥರ ಹೋಗದೆ ಹಿಂದೇಟ್ ಹಾಕಿದ್ರೆ ಇಷ್ಟೇ ಬಿಡು ನನ್ನ ಕತೆ ಅಂತಂತಂದರೆ ನಮಗೆ ನಾವೇ ಅಂದ್ಕೊಳ್ತಾ ಇದೀವಿ. ಅದನ್ನು ಅವನು ಹಾಕಿರೋದು 5, ಇನ್ನು ನಿಮಗೆ ಬುದ್ಧಿ ಕೊಟ್ಟಿದ್ದಾನಲ್ಲ, ಅದನ್ನು ಉಪಯೋಗಿಸ್ಕೊಂಡು ಬೆಳೆ. ಕರ್ಮ ಆಯುಸ್ಸಾಯಿತು, ಕರ್ಮ ಆಯಿತು. ವಿತ್ತಂಚ, ವಿತ್ತ ಅಂದರೆ ಎಷ್ಟು ಹಣವನ್ನು ನೀನು ಸಂಪಾದನೆ ಮಾಡ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಬಿಡ್ತಾನೆ. ವಿದ್ಯಾ, ಎಷ್ಟು ವಿದ್ಯೆಯನ್ನು ನಾನು ಪಡೆದುಕೊಳ್ಬೇಕು ಅಂತ ಕೂಡ ಬರೆದಾಕಿದ್ದಾನೆ. ಒಟ್ಟು ಎಲ್ಲದರಲ್ಲೂ ಪ್ರಯತ್ನವನ್ನೇ ಹೇಳ್ತಾ ಇದ್ದಾನೆ, ಅಲ್ಲಿ ಪ್ರಯತ್ನವನ್ನೇ ಕೊಡ್ತಾ ಇದ್ದಾನೆ. ನಿಧನಮೇವಚ, ಹೇಗೆ ನಿನಗೆ ಸಾವು ಬರಬೇಕಂತ ಅವನು ಬರೆದಾಕಿರೋದು. ಆಕ್ಸಿಡೆಂಟಾ ಅಥವಾ
ಹಾರ್ಟ್ ಅಟ್ಯಾಕಾ ಅಥವಾ ವೃದ್ಧಾಪ್ಯವೋ, ಇಲ್ಲಿ ನಮಗೆ ಈ ಎರಡು ಕಳ್ಸ್ಕೊಳ್ಳೋಕ್ಕೆ ಪೇನ್ ಆಗುತ್ತೆ. ನಮಗೆ ಮಧ್ಯ ವಯಸ್ಸಲ್ಲಿ ಹೋಗಬಾರದು ಅನ್ನೋದಾದರೆ, ಈಗ ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಅಂತಂದರೆ, ಅವನ ಎಕ್ಸ್ಕ್ಯೂಸ್ ನಮ್ಗೆ ಕೊಡ್ತಾರೆ ಅಂತಂದರೆ, ಮಾನವ ಜನ್ಮ ಅಂತ ಬಂದಾಗ ಇಲ್ಲಿ ಎಲ್ಲೋ ನಮಗೊಂದಷ್ಟು ಅಕಾಲ ಮರಣಗಳು, ಅಪಘಾತಗಳು, ಅಪಸವ್ಯಗಳು ನಡೆಯಬಾರದು. ಅಂದರೆ ಒಳ್ಳೆಯವನಾಗಿ ಮಾರ್ಪಾಟ ಮಾಡಿ ವಿದ್ಯೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಒಂದಷ್ಟು ದಾನ ಧರ್ಮ ಮಾಡ್ತಾ ನಿನಗೆ ದೊಡ್ಡ ಮಟ್ಟದ ಆಗ್ತಕ್ಕಂತಹ ಅಪಘಾತ ಸಣ್ಣ ಮಟ್ಟದಲ್ಲಿ ಆಗ್ತಾ ಎಕ್ಸ್ಕ್ಯೂಸ್ ಕೊಡ್ತಾನೆ, ಪಕ್ಕ ಸರಿತಾನೆ. ನಮ್ಮ ಆಯಸ್ಸನ್ನು ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ಆ ತಿಥಿವಾರ ನಕ್ಷತ್ರಗಳಲ್ಲಿ ಇದೆ. ಅವುಗಳ ನೆನಪು ಮಾಡ್ಕೊಳ್ತಾ ಶಿವನ ಸೇವೆ ಮಾಡ್ತೀವಿ ಅಂತಂದರೆ, ಈಗ ಮಾರ್ಕಂಡೇಯನಿಗೆ ಆಗ್ತಾನಲ್ಲ ಪಾಶವನ ಯಮ, ಈ ಮಾರ್ಕಂಡನಿಗೆ ಹಾಕಿದ ಕೂಡಲೇ ಆ ಶಿವ ಯಮನನ್ನು ಎಡಗಾಲಲ್ಲಿ ತೆಗೆದು ಒದಿತಾನೆ, ಅವನಿಗೆಲ್ಲೋ ಬೀಳ್ತಾನೆ. ಅವನು ನನ್ನನ್ನು ಅಪ್ಕೊಂಡಿದ್ದಾನೆ, ನನ್ನನ್ನು ನಂಬಿದ್ದಾನವ ಅಂದರೆ ಅವನಿಗೆ ಸಾವು ಕೂಡ ಪೋಸ್ಟ್ಪೋನ್ ಆಯಿತು ಅಂತ ಇಲ್ಲ ಅಂತ. ಅದಕ್ಕಾಗಿ ನೀವು ಶಿವನಾಮ ಸ್ಮರಣೆಯೊಂದಿಗೆ ಮಾಡಿಕೊಂಡ್ರೆ ನಿಮ್ಮ ಬದುಕಿತ್ತಲ್ಲ, ನಿಮ್ಮ ಒಂದು ಬದುಕಿನ ಅವಿಭಾಜ್ಯ ಅಂಗವಿತ್ತಲ್ಲ ಸಂಸಾರ, ಅದು ಸಾಂಗೋಪಾಂಗವಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಆ ಭಗವಂತ ಜರುಗಿಸ್ತಾನಂತೆ. ನಿಮ್ಮಲ್ಲಿ ಒಳ್ಳೆಯ ಬುದ್ಧಿ ದಾನ ಧರ್ಮದ ಗುಣ ನಿಮ್ಮಲ್ಲಿ ಇದ್ದರೆ. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ನಮ್ಮ ಜೀವನವನ್ನ ನಾವು ಹೇಗೆ ರೂಪಿಸ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ದೇವರೇ ಬರ್ದು ಕಳಿಸ್ಬಿಟ್ಟಿರ್ತಾನೆ ಅಂತ ಅನ್ಕೊಂಡು ಸುಮ್ಮನೆ ಆಗಬಾರ್ದು. ನಮ್ಮ ಪಾತ್ರ ಏನಾಗಿರ್ಬೇಕು, ನಮ್ಮ ಪ್ರಯತ್ನ ಹೇಗಿರಬೇಕು ಅಂತ ತಿಳಿಸಿದ್ರಿ. ಜೊತೆಗೆ ನೀವು ಹೇಳಿದಂತಹ ಕತೆ ಆಯುಷಿನ ಕುರಿತಾಗಿ ಅದು ಕೂಡ ಬಹಳನೇ ಅದ್ಭುತವಾಗಿತ್ತು. ನೀವು ಕೊಟ್ಟಂತಹ ಕಂಪ್ಯಾರಿಸನ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಬಿಕಾಸ್ ಪ್ರತಿಯೊಬ್ಬರಿಗೂ ಕೂಡ ಲೈಫ್ನಲ್ಲಿ ಅದೇ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ. 40 ವರ್ಷ 60 ವರ್ಷ 80 ವರ್ಷ ಆದಾಗ ಅಂತ ಉತ್ತಮವಾಗಿರುವಂತಹ ವಿಚಾರವನ್ನ ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.